ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಸೊ ವೀಕೆಂಡ್ ಅಂತ ಹೇಳಿದ್ರೇ ಆಚೆ ಹೋಗಿ ಆರಾಮಾಗಿ ಚಿಲ್ ಮಾಡ್ಕೊಂಬರ್ಬೇಕು ಅಂತೇಳಿ ತುಂಬ ಜನ ಅಂದ್ಕೊಳ್ತಾರೆ. ಸೊ ವೀಕೆಂಡ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ, ಸ್ಯಾಟರ್ಡೆ ಸಂಡೇ ನನಗೆ ಯೋಗ ಕ್ಲಾಸಸ್ ಇರಲ್ಲ. ಸೊ ನಾನು ಮನೆಯಲ್ಲೇ ಯೋಗ ಮಾಡ್ಕೊತೀನಿ. ನನ್ನ ಡೈಲಿ ರೊಟೀನ್ನ ಎಸ್ಪೆಷಲಿ ವೀಕೆಂಡ್ಸಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ಮಾಡೋದೇ ಯೋಗ. ಸೊ ನಾನು ಈ ನಡುವೆ ಈವ್ನಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀನಿ, ಯೋಗ ಕ್ಲಾಸಸ್ಗೆ 7 to 8 ಇರುತ್ತೆ. ಮಾರ್ನಿಂಗ್ ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಆಫೀಸ್ ವರ್ಕ್ ಮಾಡಿಕೊಂಡು ಮನೇಲಿ ವರ್ಕ್ ಮಾಡಿಕೊಂಡು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಯಾಟರ್ಡೆ ಸಂಡೇ ಯೋಗ ಕ್ಲಾಸಸ್ ನಮಗೆ ಇರಲ್ಲ. ಸೊ ಮನೆಯಲ್ಲೇ ಮಾಡ್ಕೊತೀರಿ ಟೈಮ್ ಸಿಕ್ಕಿದಾಗ. ಸೊ ನಾನಿವತ್ತು ಅರ್ಲಿ ಮಾರ್ನಿಂಗೇ ಎದ್ದು ಯೋಗ ಮಾಡ್ತಿದ್ದೀನಿ. ಯೋಗ ಮಾಡೋದ್ರಿಂದ ನಮ್ಮ ಮೈಂಡ್ ಆಗಲಿ ತುಂಬ ರಿಲ್ಯಾಕ್ಸ್ ಇರುತ್ತೆ. ಪ್ಲಸ್ ಆ್ಯಂಗರ್ ಇಶ್ಯೂ ಯಾರಿಗಾದ್ರೂ ಇದ್ದರೆ ಅವ್ರಿಗೆಲ್ಲನೂ ನಾವು ಇದರಲ್ಲಿ ಇಂಪ್ರೂವ್ಮೆಂಟ್ ನೋಡ್ಬೋದು. ಅದೇ ಥರ ನಾವು IT ಕಂಪ್ನಿಯವರು ಯೋಗ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ನಾವು ಕೂತ್ಕೊಂಡು ಬ್ಯಾಕ್ ಪೇನ್ ಎಲ್ಲ ಬಂದಿರುತ್ತೆ. ಸೊ ಅದಕ್ಕೆ ಸ್ಪೈನಲ್ ಕಾರ್ಡ್ ರಿಲ್ಯಾಕ್ಸೇಷನ್ಗೋಸ್ಕರ ನಾವು ಯೋಗ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಮಗೆ ಯೋಗ ಕ್ಲಾಸಲ್ಲಿ ತುಂಬ ಆಸನಗಳು ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಇನ್ನೂ ಸ್ವಲ್ಪ ಫ್ರೆಶರ್ ಥರ. ಸೊ ಅದಕ್ಕೆ ನಾನು ತುಂಬ ಜಾಸ್ತಿ ಮಾಡಲ್ಲ, ಬಟ್ 25 ಆಸನಗಳು ಕಲ್ತ್ಕೊಂಡಿದ್ದೀನಿ. ಯೋಗ ಆಲ್ಮೋಸ್ಟ್ ಮುಗೀತು ನೋಡಿ. ಈಗ ಸನ್ರೈಸ್ ಆಲ್ಮೋಸ್ಟ್ ಆಗಿದೆ. ಯೋಗ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಬಾಡಿ ಫ್ಲೆಕ್ಸಿಬಿಲಿಟಿ ಆಗಲಿ, ಅದೇ ಥರ ನಾನು ಏನಾದರೂ ಜಾಸ್ತಿ ವರ್ಕ್ ಮಾಡಿದ್ರು ನನಗೆ ಸ್ಟ್ರೆಂತ್ ಇರುತ್ತೆ. ಫಸ್ಟ್ ಆದರೆ ತುಂಬ ಸ್ಟ್ರೈನ್ ಆಗ್ತಿದೆ. ಸೊ ಡೇ ಬೈ ಡೇ ನಾನು ಸ್ಟ್ರಾಂಗ್ ಆಗ್ತಿದ್ದೀನಿ ಅಂತ ನನಗನ್ಸುತ್ತೆ. ಇದಾದಮೇಲೆ ಕಿಚನ್ಗೆ ಹೋಗಿ ಬಿಸಿ ನೀರು ಪ್ರಿಪೇರ್ ಮಾಡ್ತಿದ್ದೀನಿ. ನೋಡಿ, ಯೋಗ ಎಲ್ಲ ಮುಗೀತು. ಯೋಗ ಆದಮೇಲೆ ಬಿಸಿ ನೀರು ಕುಡಿತಾ ಇದ್ದೀನಿ. ನನ್ನ ಫಸ್ಟ್ ಡ್ರಿಂಕ್ ಬಂದು ಡೇಯಲ್ಲಿ ಬಿಸಿ ನೀರೇ. ಗೊತ್ತಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಏನಾದರೂ ಡೈಜೆಷನ್ ಇಶ್ಯೂ ಇರೋವ್ರಿಗೆ ಈ ಥರ ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಬಿಸಿ ನೀರು ಕುಡಿದು ಒಂದು 1/2 ಅವರ್ ಆದಮೇಲೆ ನಾನು ಡೈಲಿ ಮಿಲ್ಕ್ ಶೇಕ್ ಮಾಡ್ಕೊತೀನಿ. ಇದು ಬಂದು ಡ್ರೈ ಫ್ರೂಟ್ಸ್ ವಿತ್ ಬನಾನಾ ಮಿಲ್ಕ್ ಶೇಕ್. ನನಗೆ ತುಂಬ ಇಷ್ಟ. ಯಾರ್ಯಾರಿಗೆ ಮಿಲ್ಕ್ ಇಷ್ಟ ಇರಲ್ವೋ ನಂತರ ಅವರು ಈಸಿಯಾಗಿ ಈ ಥರ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿಬೋದು. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಡೇಟ್ಸ್, ಬನಾನಾ ಮತ್ತು ಡ್ರೈ ಫ್ರೂಟ್ಸ್, ಕಾಜು, ಬಾದಾಮ್ ಮತ್ತು ದ್ರಾಕ್ಷಿ ನಾನು ನೈಟೇ ನೀರಲ್ಲಿ ನೆನೆಸಿಟ್ಟಿರ್ತೀನಿ. ಸೊ ನೆನೆಸಿಟ್ಟಿದ್ರೆ ಅದನ್ನು ತಿಂದರೆ ತುಂಬ ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಮಿಲ್ಕ್ ಶೇಕ್ಗೆ ಎಕ್ಸ್ಟ್ರಾ ನಾನು ಶುಗರೇನು ಆ್ಯಡ್ ಮಾಡ್ತಿಲ್ಲ. ಯಾಕಂದರೆ ಡೇಟ್ಸ್ ಮತ್ತು ನಮಗೆ ದ್ರಾಕ್ಷಿಯಿಂದನೇ ಬರುತ್ತೆ. ಸೊ ನೋಡಿ, ಗ್ರೈಂಡ್ ಮಾಡಿಕೊಂಡು ಗ್ಲಾಸಸ್ಗೆ ತೊಗೊತಾ ಇದ್ದೀನಿ. ನಾನು ಮತ್ತು ಭರತ್ ಅವರು ತುಂಬ ದಿನದಿಂದ ಮಾರ್ನಿಂಗ್ ರೊಟೀನ್ ಇದೇ ಆಗಿಬಿಟ್ಟಿದೆ. ಇನ್ಸ್ಟೆಡ್ ಆಫ್ ಟೀ ಮತ್ತು ಕಾಫಿ ಬದಲು ನಾವು ಜ್ಯೂಸ್ನೇ ಪ್ರಿಫರ್ ಮಾಡ್ತಿದ್ದೀರಿ. ಸೊ ಈ ಜ್ಯೂಸ್ ಕುಡಿದ್ಮೇಲೆ ನಮಗೆ ಒಂದು 2-3 ಅವರ್ಸ್ ಏನು ಹಸಿವಾಗಲ್ಲ. ಸೊ ನಾವು ಇದು ಮಾರ್ನಿಂಗ್ ಡ್ರಿಂಕ್ ಥರ ತೊಗೊಂಬಿಟ್ಟು ಡೈರೆಕ್ಟ್ 12 o'clock ಥರ ಲಂಚ್ ಮಾಡ್ತೀರಿ. ಸೊ ಲಂಚಿಗೆ ನಾನು ಇವತ್ತು ರೈಸ್ ಮತ್ತು ಚಟ್ನಿ ಪ್ರಿಪೇರ್ ಮಾಡಿದ್ದೆ. ಸೊ ಕೊಬ್ಬರಿ ಚಟ್ನಿ ಪ್ರಿಪೇರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಯಾವುದೇ ಪ್ರಿಪೇರ್ ಮಾಡಿದ್ರೂ ಗೀ ಮಾತ್ರ ಇರಬೇಕು. ಗೀ ಇದ್ದರೆ ಊಟ ಬೇಗ ಹೊಟ್ಟೆಗೆ ಸೇರುತ್ತೆ. ನನಗದ್ರೆ ಫೇವ್ರೆಟ್ ಗೀ ಬಂದು. ಇದೆಲ್ಲ ಆದಮೇಲೆ ನಾನು ಮನೇಲಿ ಕೆಲಸ ಮಾಡ್ಕೊತೀನಿ. ಇವತ್ತು ಸ್ಯಾಟರ್ಡೆ ಸಂಡೇ ಅಲ್ವಾ, ಸೊ ಕಂಪ್ಲೀಟ್ ಮನೆ ಕೆಲಸ ಇರುತ್ತೆ. ಎಲ್ಲರೂ ನೋಡಿದ್ರಲ್ಲ ನನ್ನ ಮಾರ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನೀವು ಕೂಡ ನಿಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ ಜ್ಯೂಸ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೆ ಒಳ್ಳೆಯದು. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.